ನಮಸ್ಕಾರ. ಒಂದು ಪ್ರಾಚೀನ ಧಾರ್ಮಿಕ ಸ್ತೋತ್ರದಲ್ಲಿ ಆಧುನಿಕ ವಿಜ್ಞಾನದ ದೊಡ್ಡ ರಹಸ್ಯಗಳೇ ಅಡಗಿದೆ ಅಂದ್ರೆ ನಂಬಕಾಗುತ್ತಾ? ಬನ್ನಿ, ಇವತ್ತು ನಾವು ವಿಷ್ಣು ಸಹಸ್ರನಾಮದೊಳಗೆ ಇಣುಕಿ ಅಲ್ಲಿ ಅಡಗಿದೆ ಅಂತ ಹೇಳಲಾಗುವ ವೈಜ್ಞಾನಿಕ ಸತ್ಯಗಳನ್ನ ಒಮ್ಮೆ ಪರಿಶೋಧಿಸೋಣ. ಯೋಚನೆ ಮಾಡಿ, ಸುಮಾರು 3000 ವರ್ಷಗಳಷ್ಟು ಹಳೆಯ ಒಂದು ಸ್ತೋತ್ರ. ಇವತ್ತಿನ ಅಂದರೆ 21ನೇ ಶತಮಾನದ ಕ್ವಾಂಟಮ್ ಫಿಸಿಕ್ಸ್ ಮತ್ತು ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಮಾತಾಡೋಕ್ ಸಾಧ್ಯನಾ? ಇದೇ ಪ್ರಶ್ನೆ ನಮ್ಮ ಇವತ್ತಿನ ಹುಡುಕಾಟಕ್ಕೆ ದಾರಿ ಮಾಡಿಕೊಡುತ್ತೆ. ಬನ್ನಿ, ಈ ವಾದದ ಆಳಕ್ಕೆ ಇಳಿದು ನೋಡೋಣ. ಇಲ್ಲಿಂದಾನೇ ನಮ್ಮ ಅಸಲಿ ಕಥೆ ಶುರುವಾಗೋದು. ವಿಷ್ಣು ಸಹಸ್ರನಾಮವನ್ನ ಕೇವಲ ಒಂದು ಭಕ್ತಿಗೀತೆಯಾಗಿ ನೋಡೋದ್ರ ಬದಲು ಅದನ್ನೊಂದು ಕಾಸ್ಮಿಕ್ ಬ್ಲೂಪ್ರಿಂಟ್ ಅಂದ್ರೆ ಬ್ರಹ್ಮಾಂಡದ ನಿಯಮಗಳನ್ನ ಕೋಡ್ ವರ್ಡ್ಗಳಲ್ಲಿ ಬರೆದಿಟ್ಟ ಒಂದು ಪ್ರಾಚೀನ ವೈಜ್ಞಾನಿಕ ಗ್ರಂಥವಾಗಿ ನೋಡಬಹುದಾ? ನೋಡಿ, ಈ ಕಾಸ್ಮಿಕ್ ಸೈಫರ್ ಅನ್ನೋ ಕಾನ್ಸೆಪ್ಟ್ ಪ್ರಕಾರ ಆ ಕಾಲದ ಋಷಿಮುನಿಗಳು ತಮ್ಗೆ ಗೊತ್ತಾದ ಬ್ರಹ್ಮಾಂಡದ ಸತ್ಯಗಳನ್ನ ನೇರವಾಗಿ ಬರೆದಿಡ್ಲಿಲ್ಲ. ಯಾಕಂದ್ರೆ ಕಾಲಪೋಕಕ್ಕೆ ಅದು ಹಾಳಾಗಬಹುದು ಅಥವಾ ತಿರುಚರ್ಪಡಬಹುದು. ಅದಕ್ಕೆ ಆ ಜ್ಞಾನವನ್ನ ಒಂದು ಸ್ತೋತ್ರದ ರೂಪದಲ್ಲಿ ಒಂದು ಮೌಖಿಕ ಪರಂಪರೆಯಲ್ಲಿ ಅಡಗಿಸಿಟ್ರು. ಇದು ಜ್ಞಾನವನ್ನ ಸಾವಿರಾರು ವರ್ಷಗಳ ಕಾಲ ಕಾಪಾಡುವ ಒಂದು ಅದ್ಭುತ ತಂತ್ರ ಅಲ್ವಾ? ಈ ಮಾತು ತುಂಬಾ ಮುಖ್ಯವಾಗುತ್ತೆ. ಪ್ರಾಚೀನ ಭಾರತದಲ್ಲಿ ಭೌತಿಕ ಪ್ರಪಂಚದ ಬಗ್ಗೆ ಎಷ್ಟು ಆಳವಾಗಿ ಯೋಚನೆ ಮಾಡ್ತಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ. ಇದನ್ನ ಆಗ ಅಪರವಿದ್ಯ ಅಂದ್ರೆ ಲೌಕಿಕ ಜ್ಞಾನ ಅಂತ ಕರಿತಿದ್ರು. ಇವತ್ತು ನಾವು ಅದನ್ನೇ ಫಿಸಿಕಲ್ ಸೈನ್ಸ್ ಅಂತ ಕರಿತೀವಿ. ಅದರ ಮಹತ್ವ ಅಂದಿಗೂ ಇತ್ತು, ಇಂದಿಗೂ ಇದೆ. ಸರಿ, ಹಾಗಾದ್ರೆ ಈಗ ಸಾಮಾನ್ಯ ವಿಷಯಗಳಿಂದ ಹೊರಬಂದು ಒಂದು ನಿರ್ದಿಷ್ಟ ವಿಚಾರದೊಳಗೆ ಇಳಿಯೋಣ. ಎಲ್ಲಕ್ಕಿಂತ ಮೊದಲು ಈ ಕಣ್ಣಿಗೆ ಕಾಣದ ಅತಿ ಸೂಕ್ಷ್ಮ ಜಗತ್ತು ಅಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಸಹಸ್ರನಾಮ ಏನ್ ಹೇಳುತ್ತೆ ಅಂತ ನೋಡೋಣ. ಈ ಟೇಬಲ್ ಅನ್ನ ಒಮ್ಮೆ ನೋಡಿ. ಇಲ್ಲಿರೋ ಸಂಸ್ಕೃತ ಪದಗಳು ಮತ್ತು ಇವತ್ತಿನ ಕ್ವಾಂಟಮ್ ಫಿಸಿಕ್ಸ್ನ ಪರಿಕಲ್ಪನೆಗಳ ನಡುವೆ ಇರ್ಬೋದಾದ ಸಂಬಂಧ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಅಪ್ರಮೇಯ, ಅಣುಃ, ಸೂಕ್ಷ್ಮಃ, ಕೃತಾಕೃತಃ ಈ ಒಂದೊಂದು ಪದವು ಆಧುನಿಕ ವಿಜ್ಞಾನದ ತತ್ವಗಳನ್ನ ಹೇಗೆ ಹೋಲ್ತೆ ಅಂತ ಈಗ ಒಂದೊಂದಾಗಿ ನೋಡೋಣ. ಸರಿ, ಮೊದಲು ಈ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂದ್ರೆ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಪರಮಾಣುವಿನ ಮಟ್ಟದಲ್ಲಿ ಒಂದು ಕಣ ಸರಿಯಾಗಿ ಇಲ್ಲೇ ಇದೆ ಅಂತ 100% ಹೇಳೋಕ್ ಆಗಲ್ಲ. ಅದು ಇರಬಹುದಾದ ಸಾಧ್ಯತೆಗಳ ಒಂದು ಮೋಡದ ತರ ಇರುತ್ತೆ. ಅದರ ಜಾಗವನ್ನ ನಿಖರವಾಗಿ ಪತ್ತೆ ಹಚ್ಚಿದ್ರೆ ಅದರ ವೇಗ ತಪ್ಪಾಗತ್ತೆ, ವೇಗವನ್ನ ಪತ್ತೆ ಹಚ್ಚಿದ್ರೆ ಜಾಗ ತಪ್ಪಾಗತ್ತೆ. ಈಗ ನೋಡಿ, ವಿಷ್ಣು ಸಹಸ್ರನಾಮದ 46ನೇ ಹೆಸರು ಅಪ್ರಮೇಯ. ಅದರರ್ಥ ಅಳೆಯಲು ಅಸಾಧ್ಯವಾದದ್ದು ಅಂತ. ಇದು ಕ್ವಾಂಟಮ್ ಜಗತ್ತಿನ ವಾಸ್ತವಕ್ಕೆ ಎಷ್ಟು ಸರಿಯಾಗಿ ಹೊಂದತ್ತಲ್ವಾ? ಅಂದ್ರೆ ಒಂದು ಸತ್ಯ ಇದೆ, ಆದರೆ ಅದನ್ನ ನಮ್ಮ ಉಪಕರಣಗಳಿಂದ ನಿಖರವಾಗಿ ಅಳೆಯೋಕೆ ಆಗಲ್ಲ. ಇದು ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ ನೇರ ಪ್ರತಿಧ್ವನಿಯಂತೆ ಕೇಳಿಸ್ತತೆ. ನಮ್ಗೆಲ್ಲ ಸ್ಕೂಲ್ನಲ್ಲಿ ಹೇಳ್ಕೊಟ್ಟ ಹಾಗೆ ಈ ಜಗತ್ನಲ್ಲಿರೋ ಪ್ರತಿಯೊಂದು ವಸ್ತುವೂ ಆಟಮ್ಸ್ ಅಂದ್ರೆ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಆದ್ರೆ ಕಥೆ ಅಲ್ಲಿಗೆ ನಿಲ್ಲಲ್ಲ. ಆ ಪರಮಾಣುಗಳ ಒಳಗೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತ ಇವೆ. ಮತ್ತೆ ಅವುಗಳ ಒಳಗೆ ಕ್ವಾರ್ಕ್ಗಳು, ಗ್ಲೂವಾನ್ಗಳಂತಹ ಇನ್ನೂ ಸೂಕ್ಷ್ಮವಾದ ಕಣಗಳಿವೆ. ಈಗ ಸಹಸ್ರನಾಮದ ಈ 2 ಹೆಸರುಗಳನ್ನ ಗಮನಿಸಿ, ಅಣುಃ ಮತ್ತು ಸೂಕ್ಷ್ಮಃ. ಅಣುಃ ಅಂದ್ರೆ ವಸ್ತುವಿನ ಮೂಲ ಘಟಕವಾದ ಪರಮಾಣು. ಆಮೇಲೆ ಸೂಕ್ಷ್ಮಃ ಅಂದ್ರೆ ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಅಂದ್ರೆ ಸಬ್ಅಟಾಮಿಕ್ ಪಾರ್ಟಿಕಲ್ಸ್. ನೋಡಿ, ಮೊದಲು ಅಣು, ಆಮೇಲೆ ಅದಕ್ಕಿಂತ ಸೂಕ್ಷ್ಮ. ಒಂದರ ನಂತರ ಒಂದು ವಸ್ತುವಿನ ರಚನೆಯನ್ನ ವಿವರಿಸುವ ಈ ಕ್ರಮ ಆಧುನಿಕ ಭೌತಶಾಸ್ತ್ರದ ತಿಳುವಳಿಕೆಯನ್ನೇ ಹೋಲುತ್ತೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಇದೊಂದು ದೊಡ್ಡ ಮ್ಯಾಜಿಕ್, ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ. ಇದರ ಪ್ರಕಾರ ಬೆಳಕಿನ ಕಣದಂತಹ ಪ್ರತಿಯೊಂದು ವಸ್ತು ಒಂದೇ ಸಮಯದಲ್ಲಿ ಒಂದು ನಿರ್ದಿಷ್ಟ ಕಣದಂತೆಯೂ ವರ್ತಿಸುತ್ತೆ, ಹಾಗೆ ಹರಡಿಕೊಂಡಿರುವ ಒಂದು ಅಲೆಯಂತೆಯೂ ವರ್ತಿಸುತ್ತೆ. ಈಗ 138ನೇ ಹೆಸರು ಕೃತಾಕೃತಃ ಅನ್ನ ನೋಡಿ. ಇದರ ಅರ್ಥ ಕಾರಣ ಮತ್ತು ಕಾರ್ಯ ಎರಡೂ ಆಗಿರುವನು ಅಂತ. ಅಕೃತ ಅಂದ್ರೆ ಸಂಭಾವ್ಯತೆ ಅಥವಾ ಪೊಟೆನ್ಷಿಯಲ್, ಕೃತ ಅಂದ್ರೆ ಅಭಿವ್ಯಕ್ತಿ ಅಥವಾ ಮ್ಯಾನಿಫೆಸ್ಟೇಷನ್. ಒಂದೇ ವಸ್ತು ಒಂದೇ ಸಮಯದಲ್ಲಿ ಸಂಭಾವ್ಯತೆಯ ಅಲೆ ಮತ್ತು ಅಭಿವ್ಯಕ್ತಿಯ ಕಣ ಎರಡೂ ಆಗಿರುತ್ತೆ ಅನ್ನೋ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಥಿಯೋರಿಯನ್ನ ಈ ಒಂದೇ ಪದ ಎಷ್ಟು ಅದ್ಭುತವಾಗಿ ಹಿಡಿದಿಟ್ಟಿದೆ ಅಲ್ವಾ? ಸರಿ, ಈಗ ಆ ಕಣ್ಣಿಗೆ ಕಾಣದ ಸೂಕ್ಷ್ಮ ಪ್ರಪಂಚದಿಂದ ಹೊರಬಂದು ಈ ಇಡೀ ಬ್ರಹ್ಮಾಂಡದ ವಿಶಾಲ ಜಗತ್ತಿನ ಕಡೆ ಅಂದ್ರೆ ಕಾಸ್ಮಾಲಜಿ ಕಡೆ ನಮ್ಮ ಗಮನ ಹರಿಸೋಣ. ಈಗ ಬ್ರಹ್ಮಾಂಡದ ಹುಟ್ಟು, ಬೆಳವಣಿಗೆ ಮತ್ತೆ ಸಂಭಾವ್ಯ ಅಂತ್ಯ ಈ 3 ಹೆಸರುಗಳಲ್ಲೇ ಇಡೀ ಕಥೆ ಅಡಗಿದೆ ಅನ್ನೋದು ವಾದ.
ವಿಶ್ವರೇತಃ ಅಂದ್ರೆ ವಿಶ್ವದ ಬೀಜ, ವಿಸ್ತಾರಃ ಅಂದ್ರೆ ವಿಸ್ತರಿಸುವವನು ಮತ್ತು ತ್ವಷ್ಟ ಅಂದ್ರೆ ಕುಗ್ಗಿಸುವವನು. ಇದು ಕೇಳೋಕ್ ಹೇಗನುಸ್ತೆ? ಆಧುನಿಕ ವಿಜ್ಞಾನದ ಪ್ರಕಾರ ನಮ್ಮ ಯೂನಿವರ್ಸ್ ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಸಿಂಗ್ಯುಲ್ಯಾರಿಟಿ ಅನ್ನೋ ಒಂದು ಚಿಕ್ಕ ಅನಂತ ಸಾಂದ್ರತೆಯ ಬಿಂದುವಿನಿಂದ ಬಿಗ್ ಬ್ಯಾಂಗ್ ಮೂಲಕ ಶುರುವಾಯಿತು. ಅಂದಿನಿಂದ ಇವತ್ತಿನವರೆಗೂ ಅದು ನಿರಂತರವಾಗಿ ವಿಸ್ತರಿಸುತ್ತಲೇ ಇದೆ. ಕೆಲವು ಸಿದ್ಧಾಂತಗಳ ಪ್ರಕಾರ ಒಂದು ದಿನ ಈ ವಿಸ್ತರಣೆ ನಿಂತು ಎಲ್ಲವೂ ಮತ್ತೆ ತನ್ನೊಳಗೆ ಕುಸಿದು ಬಿಗ್ ಕ್ರಂಚ್ ಆಗಬಹುದು. ಈಗ ಆ 3 ಹೆಸರುಗಳನ್ನ ಮತ್ತೆ ನೋಡಿ. ವಿಶ್ವರೇತಃ ಅಂದ್ರೆ ವಿಶ್ವದ ಬೀಜ, ಇದು ಬಿಗ್ ಬ್ಯಾಂಗ್ನ ಸಿಂಗ್ಯುಲಾರಿಟಿಯನ್ನೇ ಹೋಲುತ್ತೆ. ವಿಸ್ತಾರಃ ಅಂದ್ರೆ ವಿಸ್ತರಿಸುವವನು, ಇದು ಬ್ರಹ್ಮಾಂಡದ ನಿರಂತರ ವಿಸ್ತರಣೆಯನ್ನ ಸೂಚಿಸುತ್ತೆ. ಮತ್ತು ತ್ವಷ್ಟ ಅಂದ್ರೆ ಕುಗ್ಗಿಸುವವನು, ಇದು ಬಿಗ್ ಕ್ರಂಚ್ ಸಿದ್ಧಾಂತವನ್ನ ನೆನಪಿಸುತ್ತೆ. ಇದೊಂದ್ ರೀತಿ ಕಾಸ್ಮಿಕ್ ಸೈಕಲ್ನ ಪಕ್ಕಾ ಬ್ಲೂಪ್ರಿಂಟ್ ಇದ್ದ ಹಾಗೆ ಅಲ್ವಾ? ಕಥೆ ಇಷ್ಟಕ್ಕೆ ಮುಗಿಯಲ್ಲ, ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಕನೆಕ್ಷನ್ಸ್ ಇವೆ. ಉದಾಹರಣೆಗೆ 2084ನೇ ಹೆಸರು ಸುತಂತು ಅಂದ್ರೆ ಸುಂದರವಾದ ದಾರ. ಇದು ಇಡೀ ಬ್ರಹ್ಮಾಂಡವೇ ಶಕ್ತಿಯ ಸೂಕ್ಷ್ಮ ಧಾರಗಳಿಂದ ಮಾಡಲ್ಪಟ್ಟಿದೆ ಅನ್ನೋ ಆಧುನಿಕ ಸ್ಟ್ರಿಂಗ್ ಥಿಯರಿಯನ್ನ ನೆನಪಿಸುತ್ತೆ. ಹಾಗೆಯೇ ಮಹಾದ್ಯುತಿಹ ಅಂದ್ರೆ ಮಹಾಬೆಳಕು ಅನ್ನೋ ಹೆಸರು ಕ್ವೇಸಾರ್ಗಳಂತಹ ಅತ್ಯಂತ ಪ್ರಕಾಶಮಾನವಾದ ಆಕಾಶಕಾಯಗಳನ್ನ ಸೂಚಿಸುವಂತಿದೆ. ಸರಿ, ಈಗ ಬ್ರಹ್ಮಾಂಡದಿಂದ ನಮ್ಮ ಜೀವ ಜಗತ್ತಿನ ಕಡೆಗೆ ಮತ್ತು ಆಕಾಶಕಾಯಗಳನ್ನ ಹಿಡಿದಿಟ್ಟಿರೋ ನಿಯಮಗಳ ಕಡೆಗೆ ಬರೋಣ. ಜೀವದ ಹುಟ್ಟಿನ ಬಗ್ಗೆ ಸಹಸ್ರನಾಮ ಏನ್ ಹೇಳುತ್ತೆ? ಸ್ವಯಂಭೂ ಅಂದ್ರೆ ತಾನಾಗಿಯೇ ಹುಟ್ಟಿದವನು. ಇದು ನಿರ್ಜೀವ ವಸ್ತುಗಳಿಂದ ಜೀವ ಸಹಜವಾಗಿ ಹುಟ್ಟಿಕೊಂಡಿತು ಅನ್ನೋ ಅಬಯೋಜೆನೆಸಿಸ್ ಥಿಯರಿಗೆ ಹತ್ತಿರವಾಗಿದೆ. ಇನ್ನು ಅಜ ಅಂದ್ರೆ ಹುಟ್ಟಿಲ್ಲದವನು. ಇದು ಶಕ್ತಿಯ ಮೂಲ ನಿಯಮವನ್ನ ಹೇಳುತ್ತೆ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾ ಬಿ ಡಿಸ್ಟ್ರಾಯ್ಡ್. ಶಕ್ತಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಅದು ಕೇವಲ ರೂಪ ಬದಲಾಯಿಸುತ್ತೆ ಅಷ್ಟೇ. ಇನ್ನು ಬ್ರಹ್ಮಾಂಡವನ್ನ ಹಿಡಿದಿಟ್ಟಿರೋ ಶಕ್ತಿಗಳ ಬಗ್ಗೆ ನೋಡೋಣ. 492ನೇ ಹೆಸರು ಭೂಭುವಃ ಅಂದ್ರೆ ಭೂಮಿಯ ಆಧಾರ. ಭೂಮಿ ಮತ್ತು ಬೇರೆಲ್ಲ ಗ್ರಹಗಳನ್ನ ಅವುಗಳ ಕಕ್ಷೆಯಲ್ಲಿ ಹಿಡಿದಿಟ್ಟಿರೋ ಆ ಅದೃಶ್ಯ ಶಕ್ತಿ ಅಂದ್ರೆ ಗ್ರಾವಿಟಿಯನ್ನ ಇದು ಸ್ಪಷ್ಟವಾಗಿ ಗುರುತಿಸುತ್ತೆ. ಇನ್ನು ಧಾತುರೋತ್ತಮ ಅಂದ್ರೆ ಅತ್ಯುತ್ತಮ ಧಾತು. ಇದು ನಕ್ಷತ್ರಗಳಿಗೆ ಆಧಾರವಾದ ಹೈಡ್ರೋಜನ್ ಅಥವಾ ಜೀವಕ್ಕೆ ಆಧಾರವಾದ ಕಾರ್ಬನ್ನಂತಹ ಮೂಲಭೂತ ಎಲಿಮೆಂಟ್ಸ್ಗಳನ್ನು ಸೂಚಿಸಬಹುದು. ಸರಿ, ಇಷ್ಟೆಲ್ಲ ಸರಿ, ಆದ್ರೆ ಈ ಎಲ್ಲಾ ಜ್ಞಾನ ಸಾವಿರಾರು ವರ್ಷಗಳ ಹಿಂದೆ ಅವರಿಗೆ ಹೇಗೆ ಗೊತ್ತಾಯಿತು? ಈ ಪ್ರಶ್ನೆಯೊಂದಿಗೆ ನಮ್ಮ ತೀರ್ಮಾನವನ್ನ ಶುರು ಮಾಡೋಣ. ಇಲ್ಲೇ ನೋಡಿ, ಇವತ್ತಿನ ವಿಜ್ಞಾನಕ್ಕೂ ಆ ಕಾಲದ ಜ್ಞಾನಕ್ಕೂ ಇರು ದೊಡ್ಡ ವ್ಯತ್ಯಾಸ. ಆಧುನಿಕ ವಿಜ್ಞಾನ ಪುರಾವೆಯ ಪ್ರಕ್ರಿಯೆಯನ್ನ ನಂಬುತ್ತೆ. ಅಂದ್ರೆ ಉಪಕರಣಗಳು, ಪ್ರಯೋಗಗಳ ಮೂಲಕ ಹೊರಗಿನ ಪ್ರಪಂಚವನ್ನ ಅಳೆದು ಸತ್ಯವನ್ನ ಕಂಡಿಡಿಯುತ್ತೆ. ಆದ್ರೆ ಋಷಿಗಳು ಗ್ರಹಿಕೆಯ ಪ್ರಕ್ರಿಯೆಯನ್ನ ಬಳಸ್ತಿದ್ರು. ಅಂದ್ರೆ ಧ್ಯಾನ, ಸಮಾಧಿಯಂತಹ ಆಳವಾದ ಆಂತರಿಕ ಸ್ಥಿತಿಗಳಲ್ಲಿ ಬ್ರಹ್ಮಾಂಡದ ನಿಯಮಗಳನ್ನ ನೇರವಾಗಿ ದರ್ಶನ ಮಾಡ್ತಿದ್ರು ಅಥವಾ ಗ್ರಹಿಸ್ತಿದ್ರು ಅನ್ನೋದು ನಂಬಿಕೆ. ಹೀಗೆ ಅವರು ಕಂಡುಕೊಂಡ ಸತ್ಯಗಳನ್ನ ಛಂದಸ್ಸು ಮತ್ತು ಲಯಬದ್ಧವಾದ ಸಂಸ್ಕೃತ ಶ್ಲೋಕಗಳಲ್ಲಿ ಕಟ್ಟಿಕೊಟ್ರು. ಇದರಿಂದ ಏನಾಯ್ತು ಅಂದ್ರೆ, ಬಾಯಿಂದ ಬಾಯಿಗೆ ಹರಡುವಾಗ ಅದರಲ್ಲಿ ಯಾವುದೇ ತಪ್ಪುಗಳಾಗದಂತೆ ಆ ಲಯವೇ ಅದನ್ನ ಕಾಪಾಡಿತು. ಇದೊಂದು ರೀತಿ ಹ್ಯೂಮನ್ ಎರರ್ ಕರೆಕ್ಟಿಂಗ್ ಕೋಡ್ ತರ ಕೆಲಸ ಮಾಡಿತು. ಅದಕ್ಕೆ ಈ ಜ್ಞಾನ ಸಾವಿರಾರು ವರ್ಷಗಳ ಕಾಲ ಶುದ್ಧವಾಗಿ ಉಳಿದುಕೊಂಡಿದೆ. ಈ ಹೋಲಿಕೆ ಕೇಳಿ. ಇವತ್ತಿನ ವಿಜ್ಞಾನ ಒಂದು ಕ್ರೈಮ್ ಸೀನಿನಲ್ಲಿ ಸಿಕ್ಕ ಒಂದೇ ಒಂದು ಬೆರಳಚ್ಚನ್ನಿಟ್ಟುಕೊಂಡು ಇಡೀ ಘಟನೆಯನ್ನ ಪುನರ್ನಿರ್ಮಿಸೋಕೆ ಪ್ರಯತ್ನಿಸೋ ಪತ್ತೇದಾರನ ಥರ. ಆದ್ರೆ ಆ ಕಾಲದ ಋಷಿಗಳು ಇಡೀ ಕಟ್ಟಡವನ್ನೇ ವಿನ್ಯಾಸಗೊಳಿಸಿದ ಆರ್ಕಿಟೆಕ್ಟ್ಗಳ ಥರ ಇದ್ರು. ಅವರು ಭೌತಶಾಸ್ತ್ರದ ನಿಯಮಗಳನ್ನ ಕಂಡುಹಿಡಿಯಬೇಕಾಗಿರ್ಲಿಲ್ಲ, ಯಾಕಂದ್ರೆ ಅವರು ಎಲ್ಲದಕ್ಕೂ ಮೂಲವಾದ ಒಂದೇ ತತ್ವವನ್ನ ನೇರವಾಗಿ ಗ್ರಹಿಸಿದ್ರು. ಹಾಗಾದ್ರೆ ಯೋಚನೆ ಮಾಡಿ, ಆ ಪ್ರಾಚೀನ ಜ್ಞಾನದ ಭಂಡಾರದಲ್ಲಿ ನಮಗಿನ್ನೂ ಗೊತ್ತಿಲ್ಲದ ಎಷ್ಟೆಲ್ಲ ರಹಸ್ಯಗಳು ಅಡಗಿರಬಹುದು. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಪರಿಶೋಧನೆಯನ್ನ ಮುಗಿಸೋಣ.